ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀವು ಹುಟ್ಟಿದಾಗ ನಿಮ್ಮನ್ನು ಬೆಳೆಸಿ ಎತ್ಕೊಂಡು ನೀವು ಎತ್ತರಕ್ಕೆ ಬೆಳೋವರೆಗೂ ನಿಮ್ಮನ್ನು ಹಾರೈಕೆ ಮಾಡಿ ಇದ್ದಂತಹ ಅಪ್ಪ ಅಮ್ಮನನ್ನು ಯಾವನೋ ಒಬ್ಬ ಸಿಕ್ಕ ಅಂತ ಹೇಳಿಬಿಟ್ಟು ಕೊಲೆ ಮಾಡುವಷ್ಟು ಮಟ್ಟಕ್ಕೆ ನೀವು ಎಲ್ಲ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮಾನಸಿಕತೆ ಏನಾಗ್ತಾ ಇದೆ ಅಂತ ಯೋಚನೆ ಮಾಡಿ. ಕೆಲ ಮಕ್ಕಳಿಗೆ ಹೆತ್ತವರು ಇರೋದಿಲ್ಲ. ಇರುವಂತಹ ಮಕ್ಕಳು ಹೆತ್ತವರನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ. ಪ್ರಿಯಕರನಿಗಾಗಿ ಸಾಲ ಮಾಡಿಕೊಂಡಿದ್ಲಂತೆ ಇವಳು. 30 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ಲಂತೆ ಈ ಆರೋಪಿ ಶ್ವೇತಾ. ಕೆನತ್ ಜೊತೆಗೆ ಲಿವ್ ಇನ್ ರಿಲೇಷನ್ ನಲ್ಲಿ ಇದ್ದಾಗ ಈ ಸಾಲವನ್ನ ಮಾಡಿಕೊಂಡಿದ್ದಾಳೆ. ತಂದೆ ತಾಯಿ ಬಳಿ ಹಣವನ್ನ ಕೇಳಿರ್ತಾಳೆ ಈ ಶ್ವೇತಾ. ಹಣ ಕೊಡಲು ಒಪ್ಪದಿದ್ದಾಗ ಆಸ್ತಿಯಲ್ಲಿ ಪಾಲು ಕೊಡಿ ಅಂತ ಗಲಾಟೆ ಮಾಡಿಕೊಳ್ಳುತ್ತಾಳಂತೆ. ನಿನ್ನೆಯೂ ಕೂಡ ಇದೇ ವಿಚಾರಕ್ಕೆ ಗಲಾಟೆ ನಡೆದು ಕೊಲೆ ಆಗಿದೆ ಅನ್ನುವಂಥ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆರೋಪಿಗಳ ಪತ್ತೆ ಈಗ ಪೊಲೀಸರಿಂದ 4 ವಿಶೇಷ ತಂಡ ಕೂಡ ರಚನೆಯಾಗಿದೆ. ಆ ಪ್ರಿಯಕರನಿಗೋಸ್ಕರ ನೀನು ಸಾಲ ಮಾಡೋ ಮಟ್ಟಕ್ಕೆ ಬರೋದಾದ್ರೆ ಆ ಪ್ರಿಯಕರ ನಿನ್ನನ್ನು ನೋಡ್ಕೊಳ್ತಾನೆ ಜೀವನ ಪರ್ಯಂತ ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲದೆ ಇರುವಂಥವಳು ನೀನು ಪ್ರೀತಿ ಮಾಡಿ ನಿಮ್ಮ ಅಪ್ಪ ಅಮ್ಮನ ಕೊಲೆ ಮಾಡ್ದ. ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಅವನು ಜೀವನ ನಡೆಸ್ತಾ ಇದ್ದಾನೆ ಅಂದಾಗ ಅವನು ಹೆಂಗ್ರಿ ನಿನ್ನನ್ನು ಸಾಕ್ತಾ ಇದ್ದ? ಇದು ಕನಿಷ್ಠ ಜ್ಞಾನ ಬೇಡವಾ ಹೆಣ್ಮಕ್ಳಿಗೆ? ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಅವನು ಜೀವನ ಮಾಡ್ತಾ ಇದ್ದಾನೆ, 30 ಲಕ್ಷ ನಿನ್ನ ಹತ್ರ ಸಾಲ ಮಾಡಿದಾನೆ ಅಂದಮೇಲೆ ಜೀವನ ಪರ್ಯಂತ ನಿನ್ನ ನೋಡ್ಕೊಳ್ತಾನೆ ಅನ್ನುವಂಥ ನಂಬಿಕೆ ನಿಂಗಿದೆಯಾ? ಏನು ಕೋತಿಗಳ ಥರ ಆಡ್ತೀರಾ ನೀವು? ಅವಕ್ಕಾದ್ರೂ ಜ್ಞಾನ ಇದೆ, ನಿಮಗದು ಇಲ್ವಲ್ಲ. ಹುಚ್ಚರ ಥರ ಆಡ್ತಾ ಇದ್ದೀರಾ ಸಮಾಜದಲ್ಲಿ. ನಿಮಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿದಂಥ ತಂದೆ ತಾಯಿಗಳನ್ನು ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತೀರಾ ಅಂತಂದರೆ ನಿಮಗೆ ಅವರ ಪ್ರೀತಿ, ಅವ್ರು ಬೆಳೆಸಿರುವಂಥ ರೀತಿ ನಿಮಗೆ ಹೇಳಲೇ ಇಲ್ಲ ಅಥವಾ ನೀವು ಅರ್ಥನೇ ಮಾಡ್ಕೊಳ್ಳಿಲ್ವೋ? ಅಪ್ಪ ಅಮ್ಮಂದಿರು ತಾವು ಮಾಡಿರುವಂಥ ಕಷ್ಟ ಏನು ಅನ್ನೋದನ್ನು ಹೇಳ್ಕೊಳ್ಬೇಕು ಮಕ್ಕಳ ಹತ್ರ. ಅದಿರಬೇಕು ಮನಸ್ಸಲ್ಲಿ. ಒಂದೇ ಫ್ಯಾಮಿಲಿಯವರು 3 ಜನ, ತಾಯಿ ಮತ್ತು ಮಗಳು. ಆ 3 ಜನಗೆ ಅವಳದೇ ಇದು ಎಲ್ಡರ್ ಸಿಸ್ಟರ್ ಮತ್ತು ಇನ್ನೊಬ್ಬ ವ್ಯಕ್ತಿ ಯಾರ ಜೊತೆಗೆ ಅವರು ವಾಸ ಮಾಡ್ತಾಯಿದ್ರು, ಅವರಿಬ್ಬರು ಸೇರಿ ಮಾಡಿದಂತೆ ಪ್ರೇಮಿ ಈಗ ನಾನು ತಿಳಿದು ಬಂದಿದೆ. ಆದರೆ ವೆರಿಫಿಕೇಶನ್ ಆಗ್ತಾ ಇದೆ. ಸೀರಿಯಸ್ ಅಫೆನ್ಸ್ ಇದೆ. 6ಕ್ಕಿಂತ ಜಾಸ್ತಿ ತಂಡ ನಾವು ರಚನೆ ಮಾಡಿ ಆರೋಪಿ ಇದ್ದಾರೆ, ಅವ್ರ ಬಗ್ಗೆ ನಾವು ಇದು ಮಾಡಿ ಇನ್ವೆಸ್ಟಿಗೇಷನ್ ಆ ಆ್ಯಂಗಲಿಗೆ ನಡೀತಾ ಇದೆ. CCTV ಮತ್ತು ಟೆಕ್ನಿಕಲ್ ಆಧಾರದ ಮೇಲೆ ನಾವು ಏನು ಇಲ್ಲಿವರೆಗೆ ನಮಗೆ ಗೊತ್ತಾಗಿದೆ ಅದು ಯಾವುದೋ ಪರ್ಸನಲ್ ರೀಸನ್ಗೋಸ್ಕರ ಆಗಿರ್ಬೋದು. ಆರೋಪಿ ಸಿಕ್ಕಿದ ಮೇಲೆ ಇನ್ನೂ ಫರ್ದರ್ ಡೀಟೇಲ್ಸ್ ನಾವು ನಿಮಗೆ ಹೇಳಿ. ಅವರು 3 ಜನಕ್ಕೆ ಇವರಿಬ್ಬರು ಸೇರಿ ಮರ್ಡರ್ ಮಾಡಿರ್ಬೋದು. ಒಂದೇ ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನಾಗೇಶ್, ಬಹಳ ದುಃಖ ಆಗುತ್ತೆ. ಆ ತಂದೆ ತಾಯಿಗಳ ಪರಿಸ್ಥಿತಿ ನೆನೆಸ್ಕೊಂಡ್ರಂತೂ ಒಂಥರ ಹೊಟ್ಟೆ ಸಂಕಟ ಆಗ್ಬಿಡುತ್ತೆ. ಇಂಥ ಮಕ್ಕಳನ್ನು ಬೆಳೆಸ್ಬಿಟ್ಟು ಕೊನೆಗೆ ಆ ಮಕ್ಕಳಿಂದನೇ ಸಾಯೋ ಮಟ್ಟಕ್ಕೆ ಬರೋದಾದರೆ ಈ ಮಕ್ಕಳನ್ನು ಯಾಕಾದರೂ ಬೆಳೆಸಿದೆ ಅಂತೇಳಿ ಕೊನೆ ಗಳಿಗೆಯಲ್ಲಿ ಅನಿಸಿರುತ್ತೆ ಅವರಿಗೆ. ಏನು ಸಾಧಿಸಿದ್ರಂತ್ರಿ ಇವರು? ಏನು ದುಡ್ಡು ಮನೆಯಲ್ಲಿರುವಂಥ ಚಿನ್ನ ಬಂಗಾರ ಏನಾದರೂ ದುಡ್ಡು ಗಿಡ್ಡು ಇದನ್ನು ತೊಗೊಂಡು ಹೋದ್ರಂತ? ಏನು ಕತೆ ಇವರದ್ದು? ಅರುಣ್, ಮಗಳು ಮುಂದೆ ನಿಂತು ತನ್ನ ತಂದೆ ತಾಯಿ ಮತ್ತು ತಂಗಿಯನ್ನು ಕೊಲೆ ಮಾಡಿಸಿರುವಂಥ ಘಟನೆ ಬೆಂಗಳೂರಿನ KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಸೀಗೆಹಳ್ಳಿಯ ಒಂದು ಅಪಾರ್ಟ್ಮೆಂಟಲ್ಲಿ ನಡೆದಿರುವಂಥದ್ದು. ನಿನ್ನೆ ಸಂಜೆ ತನ್ನ ತಂದೆ ತಾಯಿ ಮತ್ತು ತಂಗಿಯನ್ನು ಪ್ರಿಯಕರನಿಂದ ಚಾಕುವಿನಿಂದ ಹಿಡಿಸಿ ಕೊಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಯಾಕೆ ಅನ್ನುವಂಥ ವಿಚಾರವನ್ನು ಪೊಲೀಸರು ಈಗ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಶ್ವೇತಾ ಮತ್ತು ಕೆನೆತ್ ಇಬ್ಬರು ಕೂಡ ಲಿವ್ ಇನ್ ರಿಲೇಷನ್ನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 30 ಲಕ್ಷದಷ್ಟು ಹಣ ಸಾಲ ಮಾಡಿರ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಈ 30 ಲಕ್ಷ ಹಣ ಸಾಲ ಮಾಡಿದ್ರಲ್ಲ, ಈ ಸಾಲಗಾರರು ಯಾವಾಗ ಇವರಿಗೆ ಸಾಲ ಪಡೀಲಿಕ್ಕೆ ಮುಂದಾಗ್ತಾರೋ ಆ ಸಂದರ್ಭದಲ್ಲಿ ಮಗಳು ಶ್ವೇತಾ ತಂದೆಯ ಬಳಿ ಹಣಕ್ಕೆ ಡಿಮಾಂಡನ್ನು ಮಾಡ್ತಾಳೆ. ಆದರೆ ಮೊದಲೇ ಪೋಷಕರ ವಿರೋಧದ ನಡುವೆ ಲಿವಿಂಗ್ ರಿಲೇಷನ್ನಲ್ಲಿದ್ದಂಥ ಶ್ವೇತಾಳ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಪೋಷಕರು ಹಿಂದೇಟನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ನಿನ್ನೆ ಅವಳ ಬಳಿ ಹೋಗಿ ಗಲಾಟೆ ಆಗಿದೆ. ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಈ ಕೊಲೆ ಆಗಿರ್ಬೋದು ಅನ್ನುವಂಥ ಶಂಕೆ ಆಧಾರದ ಮೇಲೆ ಪೊಲೀಸರು ಈಗಾಗಲೇ ತಲೆಮರೆಸಿಕೊಂಡಿರುವಂಥ ಪ್ರಿಯಕರ ಕೆನೆತ್ ಮತ್ತು ಮಗಳಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಪ್ರಾಥಮಿಕ ತನಿಖೆ ವೇಳೆ ತಿಳಿದು ಬಂದಿರುವಂಥದ್ದು, ಆರೋಪಿಗಳು ಕೊಲೆ ಮಾಡಿದ ಬಳಿಕ ಮನೆಯಲ್ಲಿರುವಂಥ ಯಾವುದೇ ವಸ್ತುಗಳನ್ನು ಮುಟ್ಟದೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ತಾವು ವಾಸವಾಗಿದ್ದಂತಹ ಬಿಲ್ಡಿಂಗ್ ಇಂದ ಮತ್ತೊಂದು ಬಿಲ್ಡಿಂಗ್ಗೆ ಜಿಗಿದು ಅಲ್ಲಿಂದ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂಥ ವಿಚಾರ ಈಗ ಗೊತ್ತಾಗಿರುವಂಥದ್ದು. ಹಂತಕರಿಗಾಗಿ ಹುಡುಕಾಟ ಮಾಡಲಿಕ್ಕೆ KR ಪುರಂ ಪೊಲೀಸ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ 4 ತಂಡಗಳನ್ನು ಮಾಡಿ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಮೇಲ್ನೋಟಕ್ಕೆ ಹಣಕಾಸಿನ ವಿಚಾರವಾಗಿ ಗಲಾಟೆ ಆದಂಥ ಸಂದರ್ಭ, ಗಲಾಟೆ ವಿಕೋಪಕ್ಕೆ ಹೋಗಿ ಮೂವರನ್ನು ಕೂಡ ಕೊಲೆ ಮಾಡಿರುವ ಶಂಕೆ ಈಗ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ನಾಗೇಶ್.